ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಯದತ್ ಹೆಗ್ಡೆ. ಇವತ್ತು ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂದರೆ ಕರಾವಳಿ ಮಲೆನಾಡಿನ ಹೊನ್ನಾವರ ತಾಲೂಕು ನಮ್ಮೂರು. ಅದೇ ರೀತಿ ಇಲ್ಲಿ ಮಳೆಗಾಲವೂ ಸಹ ಬಹಳ ಬೇಗನೆ ಶುರುವಾಗುತ್ತದೆ. ಈ ಅತಿಯಾದ ಮಳೆಯಿಂದ ನಮಗೆ ಕೊಳೆ ರೋಗದ ಸಮಸ್ಯೆ ತುಂಬ ಇದೆ. ಹಾಗೆಯೇ ಅಡಿಕೆಯನ್ನು ಸಂಸ್ಕರಿಸುವುದು ಮಾತ್ರ ತುಂಬ ಕಷ್ಟದ ಕೆಲಸವಾಗಿದೆ. ಯಾಕಂದರೆ ಅತಿಯಾದ ಮಳೆಗಾಲ ಬೀಳುವುದರಿಂದ ಅಡಿಕೆ ಬೇಗ ಬೆಳೆಯುವುದರಿಂದ ಮಳೆಗಾಲ ಜಾಸ್ತಿ ಇರುವಾಗಲೇ ಅಡಿಕೆಗಳು ಹಣ್ಣಾಗಿ ಬಿಡುತ್ತವೆ. ಹಣ್ಣಾದ ಅಡಿಕೆಯನ್ನು ಸಂಸ್ಕರಿಸಿ ಮಾರುಕಟ್ಟೆಗೆ ಅತ್ಯುತ್ತಮವಾಗಿ ಬೆಲೆಯನ್ನು ಪಡೆಯಲು ನಮಗೆ ತುಂಬ ಕಷ್ಟವಾಗುತ್ತದೆ. ಇದನ್ನು ಅದೇ ರೀತಿಯಾಗಿ ಕರಾವಳಿಯ ಮಲೆನಾಡಿನ ಘಟ್ಟದ ಪ್ರದೇಶದಲ್ಲಿರುವಂತಹ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಶಿವಮೊಗ್ಗ, ಎಲ್ಲ ದಿಕ್ಕಿನ ಬೆಳೆಗಾರರು, ಅಡಿಕೆ ಬೆಳೆಗಾರರು ನಮಗಿಂತ ಅತ್ಯುತ್ತಮವಾದಂತಹ ಅಡಿಕೆ ಸಂಸ್ಕರಣೆಯನ್ನು ಮಾಡಬಲ್ಲರು. ಏಕೆಂದರೆ ಅಲ್ಲಿ ನಮಗಿಂತ 15 ದಿನ ತಡವಾಗಿ ಮಳೆ ಪ್ರಾರಂಭವಾಗುತ್ತದೆ ಮತ್ತು ಅಲ್ಲಿನ ತಂಪಾದ ವಾತಾವರಣಕ್ಕೆ ಅಡಿಕೆಯು ಬೆಳೆಯುವುದು ನಿಧಾನವಾಗಿ ಹಣ್ಣಾಗುತ್ತದೆ. ಅಡಿಕೆ ಹಣ್ಣಾಗುವಂಥ ಸಂದರ್ಭದಲ್ಲಿ ಅವರಿಗೆ ಅತ್ಯುತ್ತಮವಾದಂಥ ಬಿಸಿಲು ದೊರೆಯುತ್ತದೆ. ಅದರಿಂದ ಅವರು ಅಡಿಕೆಯನ್ನು ಸಂಸ್ಕರಿಸಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಗಳನ್ನು ಪಡೆಯುತ್ತಾರೆ. ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಇದರಿಂದ ವಂಚಿತವಾಗಿ ಅಡಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಸಂಸ್ಕರಣೆಯನ್ನು ಮಾಡಲಾಗದೆ ಒಳ್ಳೆಯ ಬೆಲೆ ಕೂಡ ಸಿಗುವುದಿಲ್ಲ. ಅದೇ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಇದೆ, ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಎಂಬುದಕ್ಕೆ ಹೊನ್ನಾವರ, ಕುಮಟಾ, ಭಟ್ಕಳ ಈ ಕರಾವಳಿ ಮಲೆನಾಡಿನ ಸಮುದ್ರ ಬದಿಯ ಅಡಿಕೆ ಬೆಳೆಗಾರರ ಬಹುದೊಡ್ಡ ಸಮಸ್ಯೆ ಇದಾಗಿದೆ. ಇದಕ್ಕೆ ನಾವು ಆಧುನಿಕವಾಗಿ ಅಡಿಕೆಯನ್ನು ಸಂಸ್ಕರಿಸಲು ಬಹಳ ಪ್ರಯತ್ನಿಸಿದರೂ ಸಹಿತ ಒಳ್ಳೆಯ ಬೆಲೆಯನ್ನು ಇಲ್ಲಿಯವರೆಗೆ ನಮ್ಮಿಂದ ಪಡೆಯಲು ಸಾಧ್ಯವಾಗಿಲ್ಲ. ಅದೇ ರೀತಿಯಾಗಿ ಅಡಿಕೆಯನ್ನು ಸಂಸ್ಕರಿಸಲು ಉತ್ತಮ ಉಪಾಯಗಳಿದ್ದರೆ ನನ್ನ ವಿಡಿಯೋವನ್ನು ನೋಡಿದ ತಾವುಗಳು ನನಗೆ ತಿಳಿಸಬಹುದು. ಅದೇ ರೀತಿಯಾಗಿ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತು ಹೊಸ ಹೊಸ ವಿಷಯಗಳನ್ನು ಸಂಗ್ರಹಿಸಿ ತಮ್ಮ ಮುಂದೆ ನಾನು ಬರುತ್ತೇನೆ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನನ್ನ ವಿಡಿಯೋವನ್ನು ನೋಡಿದ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ